ಮನಗಳು ಸೇರಿದರೆ ತುಂಬಿದ ಮನೆಯಂತೆ. ವಿಜಯ್, ಹಾಂ ಅಮ್ಮ ಬನ್ರಿ, ಇಲ್ಲೇ ಇದ್ದೀನಿ. ಎಕ್ಸಸೈಸ್ ಮಾಡ್ತಾ ಇದೆಯಪ್ಪ? ಹ್ಞೂನಮ್ಮ. ಏನಮ್ಮ? ಏನೂ ಇಲ್ಲ, ನಿನ್ನ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಾಗಿತ್ತಪ್ಪ. ಮಾತಾಡಮ್ಮ. ನನ್ನ ಹತ್ರ ಮಾತಾಡೋದಕ್ಕೇನಂತೆ? ಅದೇ ರೇಖಾ ವಿಷಯ. ಏನು ಸಂಜೆ ನಾನು ಒಪ್ತಾನೇನಪ್ಪ? ಹೋಗ್ಲಿ ನಮ್ಮ ಮನೆಗೆ ಮಾಡ್ಕೊಂಬಿಡೋಣ. ನಾನು ರೇಖಾ ಪರಿಚಯ ಆದಾಗೆ ಕೇಳಿದ್ನಮ್ಮ, ಹಿಂಗೆ ತುಂಬ ಒಳ್ಳೆ ಹುಡುಗಿ ನೋಡು ಸಂಜಯ್ ಮಾಡ್ಕೊಡು ಅಂತ. ಅವನು ಅಣ್ಣ ನಂಗೆ ಮದುವೆ ಬಗ್ಗೆ ಇಂಟ್ರೆಸ್ಟ್ ಇಲ್ಲ, ನನ್ನನ್ನೇನು ಕೇಳಬೇಡ ಅಂತಂದಮ್ಮ. ಇನ್ನು ಹಂಗೆ ಅಂದಮೇಲೆ ನಾನು ಯಾಕಮ್ಮ ಬಲವಂತ ಮಾಡಲಿ? ಏನೋ ಒಂದು ದಿವಸ 2 ದಿವಸ ಅಂತ ಕತೆ ಆದರೆ ಏನೋ ಅನ್ಬೋದು, 106 ದಿನ ಬದುಕಿ ಬಾಳೋ ಜೀವನ. ಯಾಕಮ್ಮ ಅವ್ನಿಗೆ ಇಷ್ಟ ಇಲ್ದಿದ್ದು ಬಲವಂತವಾಗಿ ಮದುವೆ ಮಾಡಬೇಕು? ಹೌದಾ? ಹಂಗನ್ನ ಮದುವೆ ಇಷ್ಟ ಇಲ್ಲಂತ? ಮದುವೆ ಇಷ್ಟ ಇಲ್ಲ ಅಂತ ಹೇಳಿಲ್ಲ, ಈ ಸದ್ಯಕ್ಕೆ ನನಗೇನು ಇಂಟ್ರೆಸ್ಟ್ ಇಲ್ಲಣ್ಣ. ಅದ್ರ ಬಗ್ಗೆ ನನಗೇನಾದರೂ ಮದುವೆ ಮಾಡ್ಕೊಬೇಕು ಅನಿಸಿದ್ರೆ ನಿಮಗೆ ಹೇಳ್ತೀನಿ ಅಂತಂದ. ಇನ್ನು ಆಗಂದಮೇಲೆ ನಾನು ಮತ್ತೆ ಏನಕ್ಕಮ್ಮ ಕೇಳೋದು? ಅದಕ್ಕೆ ನಾನು ಸುಮ್ಮನೆ ಆಗ್ಬಿಟ್ಟೆ. ಅಯ್ಯೋ, ನಾನು ರೇಖನ್ನ ಮಾಡ್ಕೊಳ್ಳೋಣ ಅಂತ ಆಸೆ ಇಟ್ಕೊಂಡಿದ್ನಲ್ಲಪ್ಪ. ಹಾಂ, ಇವ್ರು 3 ಅಕ್ಕ ತಂಗಿರು ಒಂದೇ ಹತ್ರ ಇರೋರು. ಇನ್ನು ಬೇರೆ ಯಾರು ಬರ್ತಾರೋ ಏನೋ, ಎಂಥವರೋ ಏನೋ, ಹೊಂದ್ಕೊಂತಾರೋ ಹೊಂದ್ಕೊಳಲ್ಲ ನಮ್ಮ ಜೊತೆ. ಅಮ್ಮ ಮುಂದೆ ಆಗೋದು ಯಾರು ನೋಡೋರಮ್ಮ? ಹಾಂ, ಯಾರು ನೋಡೋರೆ? ಅವ್ನು ಇಷ್ಟ ಇಲ್ಲ ಅಂತಂದ, ಮತ್ತೆ ನಾನು ಅದ್ರ ವಿಷಯ ಮಾತಾಡಲಿಲ್ಲ. ನಿಮ್ಮ ತಾತನ ಫೋನ್ ಮಾಡಿದ್ದೇನಪ್ಪ? ಹ್ಞೂ ಮಾಡಿದ್ರಮ್ಮ. ಅದೇ ತಾತನ ತೀರ್ಕೊಂಬಿಟ್ರಂತೆ. ಹ್ಞೂನಪ್ಪ, ತೀರ್ಕೊಂಬಿಟ್ರಂತೆ. ಒಂದು ಮಾತನ್ನ ಹೇಳಿಲ್ಲ ಅಂತ ನೋಡಿದಪ್ಪ. ಹಾಂ, ಅಜ್ಜಿಕನ ಒಂದು ಮಾತು ಹೇಳ್ಬೇಕಾಗಿತ್ತಮ್ಮ. ಅಜ್ಜಿಕ ಹೇಳಿದ್ದೆ ನನಗೆ ಬೇಜಾರು ಅನಿಸಿತ್ತು. ಅಮ್ಮ ಅಜ್ಜಯ್ಯ ನಾನು ಬಂದಿದ್ನಾ? ಹಾಂ, ಇಲ್ಲಪ್ಪ, ಇಲ್ಲ ಬಂದಿಲ್ಲ. ಏನು ಆಫೀಸ್ ಕಡೆ ನಾನು ಬಂದಿದ್ನಾ? ಇಲ್ಲಮ್ಮ, ಬಂದೇ ಇಲ್ಲ ಅವನು, ಆಫೀಸ್ ಕಡೆ ಬಂದೇ ಇಲ್ಲ. ಆಮೇಲೆ ಇನ್ನೊಂದು ವಿಷಯನಪ್ಪ, ಮನೆಗೆ ಊಟ ಇಲ್ಲನು, ಇದ್ದಕ್ಕಿದ್ದಂಗೆನೇ ಕಾಣಿಸ್ತಾ ಇಲ್ಲಂತಪ್ಪ. ಸವಿತಾ ದಿಗ್ಲು ಬಿದ್ದುಬಿಟ್ಟವಳೆ. ನೆನ್ನೆ ಎಲ್ಲ ಅಡುಗೆ ತಪ್ಪಲೆ ತುಂಬ ಮಾಡಿಕ್ಕಿದ್ಲಂತೆ. ಅನ್ನ ಏನೋ ಕಡಿಮೆ ಇತ್ತಂತೆ, ಸಾರು ಜಾಸ್ತಿ ಖಾಲಿ ಆಗ್ಬಿಟ್ಟೈತಂತೆ. ನೋಡಪ್ಪ, ಬೆಳಗ್ಗೆ ಚಪಾತಿ ಮಾಡಿಕ್ಕಿದ್ರೆ ಚಪಾತಿನೂ ಇಲ್ಲಂತೆ, ಪಲ್ಯನೂ ಇಲ್ಲಂತೆ. ಏನೋ ನಂಗೆ ದಿಗ್ಲಾತೈತೆ. ಅಲ್ಲಮ್ಮ, ಇಷ್ಟು ದೊಡ್ಡ ಮನೆ ಒಳಗೆ ಊಟ ಕಾಣಿಸ್ತಾ ಇಲ್ಲ ಅಂದರೆ ಅದನ್ನು ನಗೋದೋ ಅಳೋದೋ ನನಗೊಂದು ಗೊತ್ತಾಗ್ತಾ ಇಲ್ಲ. ಎಲ್ಲೋ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾಳೆ ನೋಡಮ್ಮ ಸವಿತಾ. ಅಯ್ಯೋ, ಕನ್ಫ್ಯೂಷನ್ ಇಲ್ಲಪ್ಪ. ಇಷ್ಟು ದಿವಸದಿಂದ ಹೇಳಿಲ್ಲ ಪಾಪ, ಇವತ್ತು ಹೇಳ್ತಾವಳೆ ಅಂತಂದರೆ ಇನ್ನು ಅದನ್ನು ನಂಬೋ ಮಾತು ತಾನೇ. ನೆನ್ನೆ ಮನೆಯಿಂದ ಇಲ್ಲಂತಪ್ಪ, ಅವಳೇ ಹೇಳ್ತಾವಳೆ. ನಾನು ಹಂಗೇನಮ್ಮ, ಒಂದೊಂದ್ಸರಿ ಫೈಲ್ಗೆ ಸೈನ್ ಹಾಕಿರ್ತೀನಿ, ಅಯ್ಯೋ ಹಾಕಿಲ್ಲ ಮರ್ತೇ ಹೋಗ್ಬಿಟ್ಟೆ ಅಂತ ತೆಗೆದು ನೋಡಿದ್ರೆ ಸೈನ್ ಹಾಕಿರ್ತೀನಿ. ಹಂಗೆ ಏನೋ ಟೆನ್ಷನಲ್ಲಿ ಕನ್ಫ್ಯೂಸ್ ಆಗಿರುತ್ತೆ ಬಿಡಮ್ಮ. ನನಗೇನೋ ನಂಬಿಕೆ ಇಲ್ಲಪ್ಪ. ಯಾಕಂತಂದರೆ ನಿಮ್ಮ ತಾತನ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ನಲ್ಲಪ್ಪ, ಅದಕ್ಕೆ ನಾನು ದೆವ್ವಾಗಿವ ಆಗ್ಬಿಟ್ಟು ಬಂದು ಊಟ ಎತ್ಕೊಂಡು ತಿಂತಾವನೇನೋ ಅಂತ ನಂಗೆ ದಿಗ್ಲಾತೈತೆ ಅಜಯ್. ಏನು ಮಾಡೋದು? ದ್ಯಾವಮ್ಮನವ್ರ ಊರಾಗ ಯಾರೋ ಹಿಂಗೆ ದೆವ್ಗಳೆಲ್ಲ ಇದ್ದರೆ ಓಡಿಸೋರು ಅವರಂತೆ. ದ್ಯಾವಮ್ಮನ ಫೋನ್ ಮಾಡಿ ಕರ್ಕೊಂಬ ಅಂತ ಹೇಳೋಣ ಅಂತಿದ್ದೀನಿ ಇವಾಗ. ನಮ್ಮ ಮನೆಯಲ್ಲಿ ದೆವ್ವ ಆಯ್ತೇನಮ್ಮ? ಅಯ್ಯೋ ಕಾಮಿಳಿನಮ್ಮ. ಇವಾಗ ಹಾಲಲ್ಲಿ CCTV ಹಾಕಿದ್ದೀನಲ್ಲ, ಹಾಲಿಂದನೇ ತಾನೇ ಅಡುಗೆ ಮನೆಗೆ ಹೋಗೋದು. ಒಂದ್ಸರಿ ಚೆಕ್ ಮಾಡಿಬಿಡ್ತೀನಿ ತಡಿಯಮ್ಮ CCTVನ. ಅಯ್ಯೋ ವಿಜಯ್, CCTV ಒಳಗೆಲ್ಲನೂ ದೆವ್ಗಳು ಕಾಣಿಸಲ್ಲ. ನಿಂಗೇನಾದರೂ ತಲೆ ಆಯಿತಾ? CCTV ಒಳಗೆ ಕಾಣಿಸಲ್ಲ ದೆವ್ಗಳು. ಹೌದೇನಮ್ಮ? CCTVಯಲ್ಲಿ ದೆವ್ವನೂ ಕ್ಯಾಪ್ಚರ್ ಮಾಡೋಂಥ CCTVನೂ ಇದೆ. ಅಂಥದ್ದೇ ನಾನು ತಂದು ಹಾಕಿರೋದು. ಒಂದ್ಸರಿ ನೋಡಿಬಿಡೋಣ. ಯಾಕೆ ನಿಮಗೆ ಸುಮ್ಮನೆ ಕನ್ಫ್ಯೂಸ್ ಆಗೋದೇ ಬೇಡ. ಒಂದ್ಸರಿ CCTV ಚೆಕ್ ಮಾಡೇ ಬಿಡೋಣ. ಸರಿನಪ್ಪ, ಆಯಿತು. ಇನ್ಯಾಕೆ ತೊಗೊಂಬರ್ತೀನಿರಮ್ಮ. ಸವಿತಾ ರೀ, ಬನ್ನಿರಿ. ವಿಜಯ್ CCTV ಚೆಕ್ ಮಾಡ್ತಾನಂತೆ, ಬನ್ನಿರಿ ನೋಡೋಣ. ಅದೆಂಗೆ ಊಟ ಮಾಯ ಆಗ್ತಾಯಿತ್ತು ನೋಡಬೇಕು. ಹೆಂಗೋ ಇವಾಗ ನನಗೆ ಡೌಟ್ ಕ್ಲಿಯರ್ ಆದರೆ ನಂಗೆ ಅಷ್ಟೇ ಸಾಕಮ್ಮ. ನಿನ್ನೆಯಿಂದ ದೆವ್ವ ಅಂತ ಇರ್ತಿದ್ಯಾ? ತಗೊಂಬರ್ಲಿ ರೀ. ಏನು ದೆವ್ಗಳೆಲ್ಲ CCTV ಒಳಗೆ ಬರ್ತಾವ? ಅವು ಕಣ್ಣಿಗೆ ಕಾಣಿಸಲ್ಲ, ಇನ್ನು ಅದ್ರಾಗ ಬರ್ತಾವ? ಅವ್ನು ತಗೊಂಬರ್ಲಿ ರೀ, ನೋಡೋಣ. ಹ್ಞೂ ಆಯ್ತಮ್ಮ, ನೋಡಮ್ಮ. ಎಲ್ರಿ ಇನ್ನೂ ಬಂದೇ ಇಲ್ಲ? ತಡಿ, ಸ್ವಲ್ಪ 2-3 ತಿಂಗಳಾಯಿತು CCTV ಚೆಕ್ ಮಾಡಿ. ನಿನ್ನೆ ಮೊನ್ನೆದು ಡೇಟ್ ಬರಬೇಕಲ್ಲ, 1 ನಿಮಿಷ ತಡಿ, ಬರ್ತೈತೆ. ಅಯ್ಯೋ ರೀ, ದೆವ್ಗಳೆಲ್ಲ CCTV ಒಳಗೆ ಬರಲ್ಲ ರೀ. 1 ನಿಮಿಷ ಇರು ಸವಿತಾ, ಇರು. ಹಾಂ, ಸಿಕ್ತು ನಿನ್ನೆ ಮೊನ್ನೆ. ಅಮ್ಮ ಕಾಣಿಸ್ತಾ ಇದ್ದಾರಾ? ತಾತ ದೆವ್ವಾಗಿ ನೋಡು. ಅಗೋ ಚಪಾತಿ, ಅನ್ನ, ಸಾಂಬಾರು, ಪಲ್ಯ ಕಾಣಿಸ್ತೈತಾ? ಅಯ್ಯೋ ಕಳ್ಳನ ಮಗನೇ, ಇವಂದ ಈ ಕೆಲಸ? ಏನಪ್ಪ, ನಿನ್ನೆಯಿಂದ ನಿಮ್ಮಮ್ಮ ನಿಮ್ಮ ಅತ್ತೆಗೆ ಫೋನ್ ಮಾಡೋದೇನು, ದೆವ್ವ ಓಡಿಸೋರ್ನ ಕರ್ಸೋದೇನು? ನಾನು ಎಷ್ಟು ಹೇಳಿದ್ರು ಕೇಳಲಿಲ್ಲ. ಇವಾಗ ಸಮಾಧಾನ ಆಯ್ತಮ್ಮ? ಹ್ಞೂ ಸರಪ್ಪ, ಸರಿ, ಸಮಾಧಾನ ಆಯಿತು. ರೀ ಆಯ್ತಾ? ತೊಗೊಂಬನ್ರಿ ಊಟ. ನಂಗೆ ಮಾತ್ರ ತೊಗೊಳಕ್ಕೆ ಲೇಟ್ ಆಯಿತು. ಓ ಬಂದೆ. ಇಷ್ಟೊತ್ತಿಗೆಲ್ಲ ಬಿಸಿ ಊಟ ಆಗ್ತಾಯಿದ್ರು. ಸವಿತಕ್ಕ
ನೀವು ನೋಡಿದ್ರೆ ಇಷ್ಟೊತ್ತಾಗಿ ಊಟ ಇಲ್ಲ ನನಗೆ. ಏನು ಸ್ವಲ್ಪ ಹೊತ್ತು ಲೇಟಾಗಿ ಬರ್ತೆ. ಹಬ್ಬಬ್ಬಬ್ಬ, ಎಷ್ಟೊಂದು ಕೋಪ ಮಾಡ್ಕೊತೀಯಾ? ಜಾಸ್ತಿ ಕೋಪ ಮಾಡ್ಕೊಂಬೇಡ, ಮಗು ಮೇಲೆ ಪರಿಣಾಮ ಬೀಳುತ್ತೆ. ಹೌದಾ? ಹಂಗಾದ್ರೆ ಬೇಗ ಬೇಗ ನೀವೆಲ್ಲ ಕೆಲಸ ಮುಗಿಸಿ ಬೇಗ ಬೇಗ ಟಿಫನ್ನು ಊಟ ಎಲ್ಲ ಮಾಡಿಕೊಡ್ರಿ. ನಾನೇನು ಕೋಪ ಮಾಡ್ಕೊಳಲ್ಲ. ನನಗಿರೋದು ಎರಡೇ ಕೈಯಮ್ಮ, ಎಷ್ಟು ಕೆಲಸ ಅಂತ ಮಾಡೋಕ್ಕಾಗುತ್ತೆ? ಓಹೋ, ನಿಮಗೆ ಮಾತ್ರ 2 ಕೈ, ಇನ್ನೆಲ್ಲರಿಗೂ 4-5 ಕೈ ಇರುತ್ತೆ. ಊಟ ಮಾಡಿಸ್ರಿ ಸುಮ್ಮನೆ. ಏನು, ನಾನೇ ಊಟ ಮಾಡಿಸ್ಬೇಕಾ ಇವಾಗ ನಿನಗೆ? ಊಟ ಮಾಡ್ಬೇಕಾ ನೀನೇ? ಇಲ್ಲ ಇಲ್ಲ, ಇವತ್ತೇನೋ ನಂಗೆ ತುಂಬ ಸುಸ್ತಾಗ್ತೈತೆ, ನೀವೇ ಊಟ ಮಾಡಿಸ್ರಿ. ಇದು ಚಪಾತಿ ನಮ್ಮ ಸವಿತಕ್ಕ ಮಾಡಿರೋ ಥರ ಐತೆ, ಪಲ್ಯನೂ ಅಷ್ಟೇ. ಇದು ನಮ್ಮ ಸವಿತಕ್ಕ ಮಾಡಿರೋದೆ. ಓಹೋ, ಏನೆಲ್ಲ ನಿಮ್ಮ ಸವಿತಕ್ಕ ಮಾಡಿರೋದೇನೆ? ಏನು ನನಗೇನೇನು ಮಾಡೋಕ್ಕೆ ಬರಲ್ಲ. ಇಲ್ಲ ರೀ, ಇದು ನಮ್ಮ ಸವಿತಕ್ಕ ಮಾಡಿರೋದೇನೆ. ಚಪಾತಿನೂ ಅಷ್ಟೇ, ಪಲ್ಯನೂ ಅಷ್ಟೇ. ನಮ್ಮ ಸವಿತಕ್ಕ ಕೈ ರುಚಿ ನನಗೆ ಗೊತ್ತಾಗಲ್ಲ. ಹಾಂ, ಅವ್ರು ಯಾವ ಥರ ಮಾಡ್ತಾರೆ ಅಂತ. ಅದಕ್ಕೆ ಯಾವಾಗಾದರೂ ಅಡುಗೆ ಮಾಡ್ತಾರೆ ನಾನು ನೋಡ್ತಾ ಇದ್ದೆಲ್ಲ, ಅದಕ್ಕೆ ಸೇಮ್ ಹಿಂಗೆ ಮಾಡಿರೋದು ನಾನು. ಅದಕ್ಕೆ ಮಾಡಿರೋದು ಏನಲ್ಲ, ತಿನ್ನು ಊಟ ಮಾಡು. ನೀವು ಅಡುಗೆ ಮನೆ ಕಡೆ ಬರ್ತಾನೆ ಇರಲಿಲ್ಲ, ನಮ್ಮ ಅಕ್ಕ ಅಡುಗೆ ಮಾಡೋದು ನೀವೇನು ನೋಡ್ತಾ ಇದ್ರಿ? ಅಯ್ಯೋ ಮಾರಾಯ್ತಿ, ಊಟ ಮಾಡು. ಎಷ್ಟೊಂದು ಪ್ರಶ್ನೆ ಕೇಳ್ತೀಯ ನೀನು? ಊಟ ಮಾಡು ಸುಮ್ಮನೆ. ನಾನು ಹೊರಗಡೆ ಹೋಗಬೇಕು, ನನ್ನ ಕೆಲಸ ಇದೆ. ಆಫೀಸ್ ಕಡೆ ಹೋಗೇ ಇಲ್ಲ ನಾನು. ಹೌದಾ, ನೀವೇ ಮಾಡಿರೋದು ಹಂಗಾದ್ರೆ? ಸರಿ ಬಿಡ್ರಿ. ನೆನ್ನೆನೂ ನಮ್ಮ ಸವಿತಕ್ಕ ಮಾಡಿದ ಸಾಂಬಾರು ಥರನೇ ಇತ್ತು, ಅದಕ್ಕೆ ಕೇಳಿತ್ತು. ಇಲ್ಲ, ನಾನೇ ಮಾಡಿದ್ದು. ನಾನು ಆಫೀಸ್ಗೆ ಹೋಗಬೇಕು. ಏನಾದರೂ ಒಂದು ಸ್ವಲ್ಪ ಆಯಾಸ ಅನಿಸಿದ್ರು ಫೋನ್ ಮಾಡು, ನಾನು ಬರ್ತೀನಿ. ಹಾಂ ರೀ, ಬರೋಗ ಫ್ರೂಟ್ಸ್ ಎಲ್ಲ ತೊಗೊಂಬನ್ರಿ. ಹ್ಞೂ ಸರಿ, ತರ್ತೀನಿ. ಆಮೇಲೆ ದಾಳಂಬ್ರಿ ಜಾಸ್ತಿ ತೊಗೊಂಬನ್ರಿ. ದಾಳಂಬ್ರಿ ತಿಂದರೆ ಮಕ್ಕಳು ಕೆಂಪಿಗೆ ಉಡ್ತಾರಂತೆ. ಓ ಹೌದಾ, ಸರಿ ಸರಿ, ತೊಗೊಂಬರ್ತೀನಿ ಬಿಡು. ಜಾಸ್ತಿನೇ ತೊಗೊಂಬರ್ತೀನಿ. ನಮ್ಮ ಗುಟ್ಟೋ ಮಗು ಕೆಂಪಿಗೆ ಉಟ್ಲಿ. ಹಾಂ, ಇವಾಗ ನೀನು ನಿಮ್ಮ ಅಮ್ಮ ಮನೆಗೆ ಹೋಗ್ದಿರಾ ಇಲ್ಲಿ ಯಾಕಿರೋದು? ಇವಾಗ ಫಸ್ಟ್ನೇ ಇಯರ್ಗೆ ಅಮ್ಮ ಮನೆಯಲ್ಲೇ ಅಂತ ಹೇಳ್ತಿರ್ತಾನೆ ಎಲ್ಲರೂ. ನೀನು ಹೋಗು, ಇಲ್ಲ ಅಂದರೆ ನಾನೇ ಬಿಟ್ಟು ಬರ್ತೀನಿ. ಅಯ್ಯೋ ರಾಮ, ನಿಮ್ಗೇನು ಕಿವಿ ಕೇಳಿಸ್ತಾ ಇಲ್ಲ? ನಾನು ಏನು ಹೇಳ್ತಾ ಇರೋದು ನಿಮಗೆ? ಅಲ್ಲಿ ಏನು ಫೆಸಿಲಿಟಿ ಇಲ್ಲ ರೀ. ಟೌನ್ಗೆಲ್ಲ ಹೋಗ್ಬೇಕಂದ್ರೆ ಅಂಥ ದೊಡ್ಡ ಹಾಸ್ಪಿಟಲ್ ಏನೂ ಇಲ್ಲ ಅಂತ ಹೇಳ್ತಾ ಇರೋದಲ್ಲ. ನಮ್ಮ ಸವಿತಕ್ಕನಿಗೂ ಹಂಗೆ ಅಲ್ವಾ, ಇಲ್ಲಿ ಡೆಲಿವರಿ ಆದಮೇಲೆ ಅಲ್ಲಿ ಕರ್ಕೊಂಡು ಹೋಗಿದ್ದಲ್ಲ. ನಾನು ನೋಡ್ಕೊಳಕ್ಕೆ ನಿಮ್ಗೆ ಕಷ್ಟನಾ? ಕಷ್ಟ ಆದರೆ ಹೇಳ್ರಿ, ನಾನು ಅಖಿಲಮ್ಮ ಹತ್ರ ಹೋಗ್ತೀನಿ. ಏನು ಬೇಡ ಬಿಡು, ನಾನೇ ನೋಡ್ಕೊತೀನಿ. ಏನು ಹೇಳಿದ್ರು ಅಖಿಲಮ್ಮ ಅಖಿಲಮ್ಮ ಅಂತ್ಯಾ. ಓಹೋ, ಅದಕ್ಕೆ ಬಾಯಿ ಮುಚ್ಕೊಂಡು ಊಟ ಮಾಡಿಸಿ. ಕವಿತಾ, ಕವಿತಾ, ಅಖಿಲಮ್ಮ ಬನ್ರಿ. ಏನಮ್ಮ, ನಮ್ಮ ಮನೆಯೊಳಗಿನ ಚಪಾತಿ ಪಲ್ಯ ಅನ್ನ ಸಾರು ಎಲ್ಲ ನಿಮ್ಮ ಮನೆಗೆ ಬರ್ತೈತೆ. ಅದು ಹೆಂಗೆ ಬರ್ತೈತೆ ಏನೋ ನನಗೆ ಗೊತ್ತಾಗ್ತಾ ಇಲ್ಲ. ಅಲ್ಲಿನ ಚಪಾತಿ ಪಲ್ಯ ಸಾರು ಇಲ್ಲಲ್ಲ ಅಖಿಲಮ್ಮ, ಅಜ್ಜಿಯವರೇ ಮಾಡ್ತಾ ಇದ್ದಾರೆ. ಪಾಪ ನಿನ್ನೆ ಎಲ್ಲ ಅವರೇ ಮಾಡಿದ್ರು, ಇವತ್ತು ನೋಡಿ ಚಪಾತಿ ಪಲ್ಯ ಮಾಡೋರೆ. ಹೌದಾ, ಕೇಳು ಸರಿಯಾಗಿ, ಎಲ್ಲಿಂದ ಬಂತು ಈ ಚಪಾತಿ ಪಲ್ಯ ಅಂತ? ಅರೇ ನಿಜ ಹೇಳ್ರಿ, ಎಲ್ಲಿಂದ ಬಂತು ಈ ಚಪಾತಿ ಪಲ್ಯ? ಹಾಂ, ನಾನು ನೆನ್ನೆನೂ ಕೇಳಿದೆ, ಇವತ್ತು ಕೇಳಿದೆ. ಇದೇನು ಎಲ್ಲ ನಮ್ಮ ಸವಿತಕ್ಕ ಮಾಡಿರೋ ಥರ ಇದೆ ಅಂತ ನೀವು ಹೇಳಿದ್ರಿ. ಇಲ್ಲ ನಾನೇ ಮಾಡಿದ್ದು ಅಂತ ಹೇಳ್ರಿ. ಇವಾಗ ಎಲ್ಲಿಂದ ಬಂತಿದ್ದೆಲ್ಲನೂ? ಅಯ್ಯೋ ಇಲ್ಲ ಸವಿತಾ, ನಾನೇ ಮಾಡಿದ್ದು. ಅಮ್ಮ ಸುಳ್ಳು ಹೇಳ್ತವ್ರೆ, ನಾನೇ ಮಾಡಿದ್ದು. ಏಯ್ ಬಾಯ್ ಮುಚ್ಚ ಸಾಕು. ಹಾಂ ಹಾಂ, ಯಾಕೋ ಕಳ್ತನವಾಗಿ ಊಟ ಕತ್ಕೊಂಬತ್ತಾ ಇದೆಯಾ? ಹಾಂ, ನನ್ನನ್ನು ಕೇಳಿದರೆ ನಾನು ಕೊಡ್ತಾ ಇರಲಿಲ್ಲ. ಊಟನ ಕಳ್ತನ ಮಾಡ್ಕೊಂಬತ್ತವ್ರಾ? ಹ್ಞೂ, ಊಟನ ಕಳ್ತನನೇ ಮಾಡ್ಕೊಂಬಂದಿರೋದು ನಿನ್ನ ಗಂಡ. CCTV ಒಳಗೆಲ್ಲ ಕವರ್ ಆಗೈತೆ. ಇವಾಗ ನಿಮ್ಮ ಬಾವ ವಿಜಯ್ ತೋರಿಸ್ದ, ನೋಡಮ್ಮ ಕಳ್ಳ ಸಿಕ್ಕಾಕೊಂಡ ಅಂತ. ಅಯ್ಯೋ ಅಮ್ಮ, ಅಣ್ಣ ಯಾರು ನೋಡಿ ಏನಂದೋ ಏನೋ. ನಾನು ಬಂದೇ ಇಲ್ಲಮ್ಮ ಮನೆ ಕಡೆ. ನಾನೇನಕ್ಕಮ್ಮ ಬರಲಿ? ಹಾಂ, ನಾನು ಬಂದೇ ಇಲ್ಲ. ಸ್ವಲ್ಪ ಬಾಯಿ ಮುಚ್ಕೊಂಡಿರಪ್ಪ. ಗೊತ್ತಾಯ್ತು, ನೀನು ಬಂದು ಎಲ್ಲ ತೊಗೊಂಡು ಹೋಗ್ತಾ ಇದ್ದಿದ್ದು. ನಾನೇ ನೋಡಿದ್ದೀನಿ CCTV ಎಲ್ಲ. ತೊಗೊಂಬರಲ್ಲ ಇಲ್ಲಿಗೆ, ನೋಡ್ತೀಯಾ? ಅಲ್ಲ, ನೀವು ಊಟ ಕಳ್ತನ ಮಾಡ್ಕೊಂಬರ್ಕ್ ಹೋಗಿದ್ರಾ? ಅದು ಯಾವಾಗ ಹೋಗಿದ್ರಿ ನನ್ನ ಕಣ್ಣು ತಪ್ಪಿಸಿ? ಹಾಂ, ಮನೆಯಲ್ಲೇ ಇದ್ರಲ್ಲ. ಅದು ಯಾವಾಗ ಬಂದು ಹೋದ್ನಮ್ಮ? ನಾವೆಲ್ಲರೂ ಮನೆಯೊಳಗೆ ಇದ್ದೀರಿ. ನಮ್ಮ ಕಣ್ಣು ತಪ್ಪಿಸಿ ಹೋಗೋನಂತಂದ್ರೆ ಇನ್ನೆಷ್ಟು ಬುದ್ಧಿವಂತ ಇರ್ಬೇಕು ಇವನು. ಹೇಯ್ ತರಳೆ, ಏನೋ ನಿಂದು? ಹೋಗಮ್ಮ, ಇವೆಲ್ಲ ಮಾಡ್ಕೊಂಡು ಯಾರು ಕುತ್ಕೊಂಡಿರ್ತಾರೆ? ಈ ಚಪಾತಿ ಒಚ್ಚೋದಂತೆ, ತರಕಾರಿ ಹೆಚ್ಚೋದಂತೆ, ಅದಕ್ಕೆ ಒಗ್ಗರಣೆ ಹಾಕೋದಂತೆ, ನೀರು ಕಾದ್ಮೇಲೆ ಅಕ್ಕಿ ಹಾಕೋದಂತೆ. ಅಯ್ಯೋ ಅವೆಲ್ಲ ಯಾರು ಮಾಡ್ತಾರೆ? ಹೋಗಮ್ಮ, ನಂಗೆ ದೊಡ್ಡ ತಲೆನೋವು. ಇಂದ ತಗೋ ಈ ಚಪಾತಿ ತಿನ್ಸು ಸೊಸೆಗೆ. ನಾನು ಹೋಗ್ಬೇಕು, ಆಫೀಸಲ್ಲಿ ಕೆಲಸ ಆಯ್ತು ನನಗೆ. ಎಷ್ಟು ದಿನ ಆಯಿತು ಆಫೀಸ್ ಕಡೆ ಹೋಗಿ. ಹ್ಞೂ ಹೋಗಪ್ಪ, ಹೋಗು. ಹಿಂಗಾದ್ರೂ ನೀವು ಜವಾಬ್ದಾರಿ ಬಂದರೆ ನಂಗೆ ಅದೇ ದೊಡ್ಡ ಖುಷಿ. ಅಮ್ಮ, ನಿಮ್ಮ ಸೊಸೆಗೆ ಊಟ ಮಾಡಿಸ್ಬೇಕಂತ ಮಾಡಿಸ್ರಿ. ನನ್ನ ಕೆಲಸ ಆಯ್ತು, ನಾನು ಹೋಗಬೇಕು. ತಿನ್ನಿಸ್ಲೇನಮ್ಮ? ಬೇಡ ಅಖಿಲಮ್ಮ, ನಾನೇ ತಿಂತೀನಿ. ಸುಮ್ಮನೆ ಅವ್ರನ್ನ ಆಟ ಆಡಿಸ್ತಾ ಇದ್ದೆ ಅಷ್ಟೇ. ಏನು ಮಾಡ್ತಾಯಿದ್ರು ಅಖಿಲಮ್ಮ? ಸವಿತಕ್ಕ, ಮಗು, ಬಾವ ಮಾವ ಎಲ್ಲ? ವಿಜಯ್ ಆಫೀಸ್ಗೆ ಹೋದ್ನಮ್ಮ. ನಿಮ್ಮ ಮಾವ ಹೊರಗಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೋದ್ರು. ನಾನು ಏನಪ್ಪ ಇದು ಮನೆಯೊಳಗೆ ಊಟ ಎಲ್ಲ ಕಳ್ತನ ಆಗ್ತಾಯ್ತಲ್ಲ, ಯಾವ್ದನ ದೆವ್ವ ಸೇರ್ಕೊಂಡೈತೆ ಅಂತ ನಾನು. ಈ ದೆವ್ವ ಅಂತ ಬಾವ ಕಂಡಿಡಿದ್ರ? ಪುನಮ್ಮ ಒಳ್ಳೆ ಕೆಲಸ ಮಾಡ್ತಾನಮ್ಮ ನಿಮ್ಮ ಯಜಮಾನು.